ಹಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ, ಹೊರತು ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡಲಿಲ್ಲ. ಯಾಕೆ ಅಂದರೆ ಏನು ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಸ್ನೇಹಿತರೆ. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಅಟ್ಲೀಸ್ಟ್ ವ್ಲಾಗಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಬೆಳಗ್ಗಿನ ರುಟೀನ್ ಅಂತಾದರೂ ತೋರಿಸ್ಬೇಕಲ್ವಾ, ಅದು ಮಾಡೋದಕ್ಕೂ ಮನಸ್ಸಿಲ್ಲ. ನನಗೆ ಮನಸ್ಸಿಲ್ಲದೆ ಇದ್ಮೇಲೆ ನಿಮ್ಗೆ ಏನಂತ ಶೇರ್ ಮಾಡೋದು? ಸೊ ನೀವು ಹೇಳ್ತೀರಾ ನನ್ನ ವ್ಲಾಗ್ಸ್ ನೋಡಿದಾಗ ಏನೋ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ ಅಂತ. ಸೊ ಅಂಥದ್ದೇನಾದರೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವಾ. ಏನು ಹೇಳಿ, ಇದು ವೆದರ್ಗಾ ಅಥವಾ ನನಗೇನಾದರೂ ಮೂಡ್ ಆಫ್ ಆಗಿದೆಯಾ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆ ಮಾತಾಡ್ತಾ ಏನಾದರೂ ಮೋಟಿವೇಶನ್ ಸಿಗ್ಬೋದೇನೋ. ನಮ್ಮಿಂದ ನಿಮಗೆ ಹೇಗೆ ಸಿಗುತ್ತೋ ಹಾಗೇ ನನಗೂ ನಿಮ್ಮಿಂದ ಮೋಟಿವೇಶನ್ ಸಿಗುತ್ತೆ, ಏನೇ ಒಂದು ಮಾಡಬೇಕು ಅಂದ್ರೂ. ಆ ಥರ ನೋಡೋಣಪ್ಪ, ಈಗಲಾದರೂ ಸ್ಟಾರ್ಟ್ ಮಾಡೋಣ ಅಂತ ಎದ್ದು ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು, ಚಳಿ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಸಾಕ್ಸ್ ಹಾಕೋಣ, ಸ್ವೆಟರ್ ಹಾಕೋಣ ಅಂತ ಇವಾಗ ಎದ್ದಿದ್ದೀನಿ. ಅದ್ರ ಜೊತೆ ನಾನು ಬೆಳಿಗ್ಗೆ ಎದ್ದಿರೋದು ಲೇಟು. ಎದ್ದ ಮೇಲೆ ಬ್ಯಾಡ್ಮಿಂಟನ್ ಹೋಗಿ ಬಂದು ಸ್ನಾನ ಮಾಡಿ ತಿಂಡಿ ಮಾಡಿ ಕೂತಿರೋದೇನೆ ಆಲ್ಮೋಸ್ಟ್ 1 ಗಂಟೆ. ಆಮೇಲೆ ಬಂದು ಅಮ್ಮ ನಂಗೆ ನಿದ್ದೆ ಬರ್ತಾಯಿದೆ ಅಂತಾಳೆ. ಯಾಕೆ ಅಂದರೆ ಈ ಚಳಿಗೆ. ಏನಪ್ಪ, ನೆನ್ನೆ ಚೆನ್ನಾಗಿ ಬಿಸಿಲಿದ್ದಾಗ ಚಳಿ ಇದ್ರೂ ಅಷ್ಟೊಂದೇನು ಅನಿಸೋದಿಲ್ಲ. ಬಟ್ ಇವತ್ತು ಹೊರಗಡೆ ನೋಡಿದ್ರೆ ಎಲ್ಲೂ ಸ್ವಲ್ಪನೂ ಬಿಸಿಲಿಲ್ಲ, ಮೋಡ ಥರ ಕಾಣ್ತಾ ಇದೆ. ಒಳಗಡೆ ನೋಡಿದ್ರೆ ಚಳಿ, ಎಲ್ಲಿ ಚೂರೂ ಓಪನ್ ಇರಬಾರ್ದು ಕಿಟಕಿಗಳು, ಆ ಥರ ಮುಚ್ತಾ ಇದ್ದೀನಿ. ಬಾಗಿಲಂತೂ ಓಪನ್ ಮಾಡಿದ ತಕ್ಷಣ ಮುಚ್ಚು. ಯೂಶ್ವಲಿ ಪೂಜೆ ಮಾಡಿದ್ಮೇಲೆ ಓಪನ್ ಬಿಡ್ತೀನಿ ಸ್ವಲ್ಪ ಹೊತ್ತು. ಇವತ್ತು ಪೂಜೆ ಆದ ತಕ್ಷಣವೇ ಮುಚ್ಚು ಅಂತ ಮುಚ್ಚಿಸಿದ್ದೀನಿ. ಸಾರು ನೋಡಿ, ಲಕ್ಕಿ ಗರ್ಲ್. ನನಗೂ ಈ ಥರ ಇರಬಾರ್ದಿತ್ತಾ? ನಾನು ನಿನ್ನ ಪಕ್ಕ ಬಂದು ಮಲ್ಕೊಂಡ್ಬಿಡ್ತಿದ್ದೆ. ಅಡುಗೆ ಮಾಡಬೇಕು ಇನ್ನು. ನೋಡಿ, ನಾನು ಸಾಕ್ಸ್ ಹಾಕಿದ್ದಾಳೆ, ಗ್ಲೌಸ್ ಹುಡ್ಕಿದ್ಲು ಪಾಪ, ಗ್ಲೌಸ್ ಸಿಗಲಿಲ್ಲ. ಸ್ವೆಟರು, ಹೊಸ ಸ್ವೆಟರ್ ತೊಗೊಂಡು ಹಾಕ್ಕೊಂಡು ಏನೇನು ಹಾಕಿದ್ದಾಳೆ ನೋಡಿ. ಅದ್ರ ಮೇಲೆ ಬ್ಲ್ಯಾಂಕೆಟ್ ಬೇರೆ ಹೊತ್ಕೊಂಡು ಕೂತಿದ್ದಾಳೆ. ನಾನು ಈಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು, ತಣ್ಣೀರಲ್ಲಿ ಕೈ ತೊಳಿಬೇಕು, ಮುಟ್ಟಬೇಕು ತಣ್ಣೀರನ್ನ. ಏನು ಹೇಳ್ತೀರಾ? ಮ್ಯಾಕ್ಸಲ್ಲಿ ಆಫರ್ ಇದೆ, 28, 29, 30 3 ದಿನದಲ್ಲಿ ಆಫರ್ ಇದೆ. ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ. ಈ ಚಳಿಯಿಂದಾಗಿ ಹೋಗೋದಕ್ಕೆ ಆಗ್ತಾಯಿಲ್ಲ. ಇವತ್ತು ನಾಳೆ ಹೋಗಿ ಬರಬೇಕು. ಅಂದ್ಕೊಂಡಿದ್ದೀನಿ ಹೋಗೋಣ ಅಂತ. ಈ ಚಳಿಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನನಗೆ ಹೊರಗಡೆ ಆಗ್ಬೋದು. ಹೋಗ್ತೀಯಾ? ಓಕೆ ಸ್ನೇಹಿತರೆ, ಮೊದಲು ನಾನು ಸ್ವೆಟ್ರ್ ಹಾಕ್ಕೊಳ್ತೀನಿ, ಆಮೇಲೆ ಬನ್ನಿ ಕಿಚನ್ಗೆ ಹೋಗೋಣ. ಮಧ್ಯಾಹ್ನದ ಅಡುಗೆ ಮಾಡಬೇಕಿತ್ತು, ಮನಸ್ಸೇ ಇರಲಿಲ್ಲ. ಆದರೆ ಏನೂ ಮಾಡಲಿಲ್ಲ ಅಂದರೆ ಹೇಗೆ ಊಟ ಮಾಡೋದು? ನಾವು ಏನೇ ಕೆಲಸ ಆದ್ರೂ ಪೋಸ್ಟ್ಪೋನ್ ಮಾಡ್ಬೋದು, ಆದರೆ ಅಡುಗೆ ತಿಂಡಿ ಎಲ್ಲ ಮಾಡೋದು ಹೇಗೆ ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತೆ? ಟೈಮ್ ಟು ಟೈಮ್ ನಮ್ಮ ಹೊಟ್ಟೆ ಹೇಳುತ್ತಲ್ವ, ಅಲ್ಲ ಕೊಡುತ್ತೆ, ಹೊಟ್ಟೆ ಹಸಿತಾ ಇದೆ ಏನಾದರೂ ತಿನ್ನಿ ಅಂತ ಹೇಳಿಬಿಟ್ಟು. ಆ ಥರ ನಾನೀಗ ಬಂದಿದ್ದೀನಿ ಕಿಚನ್ಗೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು. ಮತ್ತೆ ಸ್ವಲ್ಪ ಗೊಜ್ಜು ಮಾಡ್ತಾ ಇದ್ದೀನಿ, ಅನ್ನಕ್ಕೆ ಕಲಿಸುವಂಥ ಗೊಜ್ಜು. ಮೇಥಿ ರೈಸ್ ಮಾಡೋದಕ್ಕೆ ಸ್ವಲ್ಪ ಜಿಂಜರ್, ಗಾರ್ಲಿಕ್, ಚಿಲ್ಲಿ ಅದನ್ನು ಸ್ವಲ್ಪ ರುಬ್ಕೊಂಡೆ. ಈಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಒಗ್ಗರಣೆ ಕೊಡೋಣ ಅಂತ ಹೇಳಿಬಿಟ್ಟು. ಕಿಚನ್ಗೆ ಬಂದರೆ ತಣ್ಣೀರಲ್ಲಿ ಕೈ ಹಾಕ್ದೆ ಏನಾದರೂ ಕೆಲಸ ಮಾಡೋಕ್ಕಾಗುತ್ತಾ? ಆಗುತ್ತೆ, ತರಕಾರಿ ತೊಳೆಯೋದು, ಕೈ ತೊಳೆಯೋದು. ಅದಕ್ಕೆ ಕಿಚನ್ಗೆ ಬರೋದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿದ್ದೆ. ಆದರೆ ಎಷ್ಟೊತ್ತು ಅಂತ ಪೋಸ್ಟ್ಪೋನ್ ಮಾಡ್ತೀರಾ? ಸೊ ಈಗ ಫೈನಲಿ ಬಂದು ನಿಮ್ಮ ಜೊತೆ ವ್ಲಾಗ್ ಮಾಡ್ತಾ ಕೆಲಸಗಳನ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆಗೆ ದಾಲ್ ಇಟ್ಟಿದ್ದೀನಿ, ದಾಲ್ ಬಾತ್. ರಾತ್ರಿಗೆ ನಾನು ಸೊಪ್ಪು ಮಾಡೋಣ ಅಂತ ಇದ್ದೀನಿ. ಈ ಸೊಪ್ಪು ತಂದು ಆಗಲೇ 2-3 ಡೇಸ್ ಆಗೋಯ್ತು. ಇವತ್ತು ಮಾಡಲಿಲ್ಲ ಅಂದರೆ ಫುಲ್ ಎಲ್ಲೋಗೆ ಟರ್ನ್ ಆಗಿಬಿಡುತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು, ಅದೆಷ್ಟು ಫ್ರೆಶ್ ಆಗಿತ್ತು ತಂದಾಗ. ಅಷ್ಟು ಫ್ರೆಶ್ ಇತ್ತು ಅಂತಲೇ ಇಲ್ಲಿ ತನಕ ಇದೆ. ಇಲ್ಲ ಅಂದಿದ್ದರೆ ಸ್ವಲ್ಪ ಕೊಳ್ತೋಗ್ತಿತ್ತು, ಸ್ವಲ್ಪ ಎಲ್ಲೋಗೆ ಟರ್ನ್ ಆಗಿಬಿಡ್ತಾ ಇತ್ತು. ನೋಡಿ, ಆಲ್ರೆಡಿ ಎಲ್ಲೋ ಆಗ್ತಾ ಇದೆ. ಸೊ ಇವತ್ತು ಟೆನಿಕಾಸ್ಟ್ ಮಾಡಲೇಬೇಕು. ನಾನು ಅಂದ್ಕೊಂಡಿದ್ದೆ ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು. ರಾಜೇಶ್ 2 ಡೇಸ್ ಮುಂಚೆನೇ ಹೇಳಿದರು ಹೋಗೋಣವೇನೋ ಅಂತ. ನಾನು ಹೋಗೋಣ, ಸ್ಯಾಟರ್ಡೆ ಹೋಗೋಣ, ಸಂಡೇ ಹೋಗೋಣ ಅಂದ್ಕೊಂಡು ಈ ಸೊಪ್ಪು ಕಡೆಯಿಂದ ಇವತ್ತು ಹೋಗೋಕ್ಕಾಗ್ತಾ ಇಲ್ಲ. ಸೊಪ್ಪಲ್ಲಿ ನಾನು ಸ್ವಲ್ಪ ರೈಸ್ಗೆ ಗೊಜ್ಜು ಮಾಡ್ಕೊಳ್ತೀನಿ. ಮೇಥಿ ರೈಸ್ ಅಂತ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ರುಬ್ಕೊಂಡೆ ನೋಡಿ, ಅದು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ಈ ಸೊಪ್ಪನ್ನು ಸೇರಿಸಿ ಸಾಟೆ ಮಾಡ್ಕೊಳ್ಳೋದು. ಸೊ ಅದು ಮೇಥಿ ರೈಸ್, ಅದೊಂಥರ ಚೆನ್ನಾಗಿರುತ್ತೆ. ಮೇಥಿ ಬಾತ್
ಅದೊಂಥರ ಇರುತ್ತೆ. ಬರೀ ಮೆಂತ್ಯ ಸೊಪ್ಪು ಜಾಸ್ತಿ ಇರಬೇಕು, ಕೊತ್ತಂಬರಿನೂ ಹಾಕ್ತಿದ್ರೆ ನಡೆಯುತ್ತೆ. ಏನು ತರಕಾರಿ ಹಾಕ್ತೆ, ಬರೀ ಬಟಾಣಿ ಆಲೂಗೆಡ್ಡೆ ಅಷ್ಟೇ ಹಾಕಬೇಕು. ಮತ್ತು ಇನ್ನೂ ಒಂದು ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಮೇಥಿ ಪಲ್ಯ. ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ, ಮೆಂತ್ಯ ಸೊಪ್ಪು. ನಾನು ರೀಸೆಂಟಾಗಿ ನಿಮಗೆ ತೋರಿಸಿದ್ದೆ ಕೂಡ. ಆ ಥರ ಮಾಡಬೇಕು, ಅದು ರಾಜೇಶ್ಗೂ ಇಷ್ಟ. ಅದಕ್ಕೆ ನಾನು ಜಸ್ಟ್ ಮೇಥಿ ಬಾತ್ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ತೊಗೊಂಡು ಬನ್ನಿ ಅಂದ್ರೂ ಆ ಪಲ್ಯ ಮಾಡು ಅಂದ್ಕೊಂಡು ಜಾಸ್ತಿ ತಂದಿರ್ತಾರೆ. ನೆಕ್ಸ್ಟ್ ವೀಕಿಂದ ಸಾನುಗೆ ಟೆಸ್ಟ್ ಶುರು ಆಗುತ್ತೆ, ಅಲ್ಲಿ ತನಕ ದಿನ ಇನ್ಮೇಲೆ ಓದಿಸ್ಬೇಕು. ಸಾನು ಮಲ್ಕೊಂಡ್ಬಿಟ್ಟಿದ್ಲು, ಚೆನ್ನಾಗಿ ಬಿಸಿಯಾಗಿದೆ ಅಂತ ಬರೋದಕ್ಕೂ ಕಂಡುಬಿಟ್ಲು. ಸರಿ, ಹಂಗೆ ಮಲ್ಕೊ. ಸೋ ಲಕ್ಕಿ ಗರ್ಲ್, ಯಾವಾಗಂದ್ರೆ ಅವಾಗ ಮಲ್ಕೋಬೋದು. ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನೇಹಿತರೆ ಈಗ ಬರ್ತಾ ಇದ್ದೀನಿ. ಸ್ವಲ್ಪ ಟಿ ವಿ ನೋಡೋಣ, ಬೆಚ್ಚು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಕೂತ್ಕೊಂಡ್ರೆ ಸ್ನೇಹಿತರೆ ಮತ್ತಷ್ಟು ಜಾಸ್ತಿನೇ ಚಳಿ ಆಗುತ್ತೆ. ಕೆಲಸ ಮಾಡೋದಕ್ಕೂ ಚಳಿ, ಕೂತ್ಕೊಳ್ಳೋದಕ್ಕೂ ಚಳಿ. ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲಪ್ಪ. ಅದು ಯಾಕೆ ಇದ್ದಕ್ಕಿದ್ದಂಗೆ ಹಿಂಗಾಗ್ಬಿಟ್ಟಿದೆ ರೀ ವೆದರ್ ಅಂದರೆ. ಗ್ಲೋಬಲ್ ವಾರ್ಮಿಂಗ್ ಅಂತಾರೆ ರಾಜೇಶ್. ಇಲ್ಲಿ ವಾರ್ಮ್ ಅಲ್ಲ, ಕೂಲ್ ಆಗ್ತಾ ಇದೆ ನನಗೆ ಅಂತ ನಾನು ಜೋಕ್ ಮಾಡೋದು. ಓಕೆ, ಈಗ ಕೂತ್ಕೊಂಡು ಏನು ಮಾಡೋದು, ಸ್ವಲ್ಪ ಟಿ ವಿ ನೋಡ್ತಾನೆ ನಾನು ಒಂದು ಲಿಪಾನ್ ಆರ್ಟ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಯಾವ್ದು ಚೆನ್ನಾಗಿದೆ ಸಜೆಸ್ಟ್ ಮಾಡಿ ಅಂತ. ಸೊ ಅದನ್ನ ಶುರು ಮಾಡ್ತಾ ಇದ್ದೀನಿ. ಇದು ಸಾನು ನೆನೆ ರಾತ್ರಿನೇ ಕೂತ್ಕೊಂಡು ಸ್ವಲ್ಪ ಮಾಡಿದ್ಲು. ಅಲ್ಲಿ ಮಿರರ್ ಎಲ್ಲ ಅನ್ಸಿದಾಳಲ್ವಾ, ಅದೆಲ್ಲ ಸಾನು ಮಾಡಿರೋದು. ಅವಳಿಗೆ ಎಕ್ಸೈಟ್ಮೆಂಟು ತಡ್ಕೊಳಕ್ಕೆ ಆಗೋದಿಲ್ಲ, ಅದಕ್ಕೆ ಅವಳು ನೆನೆ ರಾತ್ರಿನೇ ಕೂತ್ಕೊಂಡು ಶುರು ಮಾಡಿದ್ಲು. ಈಗ ನಾನು ಸ್ವಲ್ಪ ಡಿಸೈನ್ ಮಾಡೋದಕ್ಕೆ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲನೂ ಒಂದೇ ಸಮ ಬರಬೇಕು ಅಂತ ಹೇಳಿಬಿಟ್ಟು ಒಂದು ಲೈನ್ ಥರ ಹಾಕ್ಕೊಳ್ತಾ ಇದ್ದೀನಿ. ನಾವು ಏನೇ ಡಿಸೈನ್ ಮಾಡಿದ್ರು ಆ ಲೈನ್ ಒಳಗಡೆ ಬರಬೇಕು ಅಂತ. ಇಲ್ಲಿ ಎಡ್ಜಸ್ಸಲ್ಲೇನೋ ಈಸಿಯಾಗಿ ಅಂಟಿಸ್ಬಿಡ್ಬೋದು. ಎಡ್ಜಸ್ ಕೂಡ ನಾವು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಡಿಸೈನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಫ್ ಟ್ರಯಾಂಗಲ್ ತೊಗೊಂಡು ಒಂದು ಲೈನ್ ಫುಲ್ಲು ಹಾಕೋದಕ್ಕೆ ಹೇಳಿದ್ದೆ. ಆ್ಯಂಡ್ ಇಲ್ಲಿ ಎಲ್ಲನೂ ಮೇಲೆ ಕೆಳಗಡೆ ಆಗಬಾರ್ದು, ಒಂದೇ ಸಮ ಬರಬೇಕು ಅಂಥೇಳಿ ನೋಡಿ ನಾನು ಡಾಟ್ ಇಟ್ಕೊಂಡಿದ್ದೀನಲ್ವಾ, ಅದು ಸೆಂಟಿಮೀಟರಲ್ಲಿ ಲೆಕ್ಕ ಹಾಕ್ಕೊಂಡು ರೌಂಡಕ್ಕೂ ಮೆಷರ್ ಮಾಡ್ಕೊಂಡಿದ್ದೀನಿ. ಲೈನ್ಸ್ ಥರ ಹಾಕ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದೆ ಅಲ್ವಾ? ಈ ಥರ ನಾವು ಒಂದೊಂದೇ ಲೈನನ್ನು ಮೆಷರ್ ಮಾಡಿ ಹಾಕ್ಕೊಂಡಾಗ ಎಲ್ಲನೂ ಈಕ್ವಲ್ ಆಗಿ ಒಂದೇ ಸಮ ಕಾಣುತ್ತೆ. ಇಲ್ಲಾಂದರೆ ಒಂದು ಕೆಳಗಡೆ ಒಂದು ಮೇಲ್ಗಡೆ ಆ ಥರ ಕಾಣುತ್ತೆ. ಇದರಲ್ಲಿ ಮೆಷರ್ಮೆಂಟ್ದೇನೆ ನೀಟಾಗಿ ಕಾಣೋದು. ಸೊ ನಾವು ಏನೇ ಡಿಸೈನ್ ಮಾಡ್ತೀವಿ ಅಂದ್ರೂ ಅದನ್ನು ಕರೆಕ್ಟಾಗಿ ನಾವು ಮೆಷರ್ ಮಾಡ್ಕೊಂಡಿರಬೇಕು. ಈ ಆರ್ಟಲ್ಲಿ ಮೆಷರ್ಮೆಂಟ್ಗೂ ಟೈಮ್ ಹೋಗುತ್ತೆ, ಅದನ್ನು ಜೋಡಿಸೋದಕ್ಕೂ ಮಿರರ್ಸ್ನ ಟೈಮ್ ಹೋಗುತ್ತೆ. ಆ್ಯಂಡ್ ಮಿರರ್ಸ್ ಎಲ್ಲ ಜೋಡಿಸಿದ್ಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು ಕೆಲಸ ಇದೆ, ಅದು ನಾನು ಮಾಡಬೇಕಾದ್ರೆ ತಿಳಿಸ್ತೀನಿ. ಸದ್ಯಕ್ಕೆ ನೋಡಿ ನಾನು ಈ ಥರ ಒಂದು ಲೈನ್ ಮಾಡೋಣ. ಆ ದೊಡ್ಡ ಮಿರರ್ ರೌಂಡ್ ಸೈಡಲ್ಲೆಲ್ಲನೂ ಈ ಥರ ಒಂದು ಲೈನ್ ಫುಲ್ಲು ಇದೇ ಥರ ಡಿಸೈನ್ ಮಾಡ್ತೀನಿ. ಇದನ್ನು ಅಂಟಿಸೋದಕ್ಕೆ ನಾನು ಫೆವಿಕಾಲ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಪೇಪರ್ಗೆ ಅಂಟಿಸೋದಕ್ಕೆ ಯೂಸ್ ಮಾಡ್ತಾರಲ್ವ, ಅದೇನೇ ಸಾಕು ಅಂತ ನೋಡಿದ್ದೆ. ಸೊ ನಾನು ಕೂಡ ಅದೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಮಾಡ್ಕೊಳ್ಳೋ ಮುಂಚೆ ಕೂಡ ಈ ಥರ ಡಿಸೈನ್ ಮಾಡಬೇಕು ನಾನು ಅಂತ ಜೋಡಿಸ್ಕೊಂಡು ಅದು ಎಷ್ಟಕ್ಕೆ ಬರ್ತಾ ಇದೆ ಅಂತ ಮೆಷರ್ ಮಾಡಿ ಆಮೇಲೆ ಆ ಲೈನನ್ನು ಎಳ್ಕೊಂಡು ಆಮೇಲೆ ಇದನ್ನು ಅಂಟಿಸ್ಬೇಕು ಒಂದೊಂದಾಗೆ. ಸೊ ಲಿಪಾನ್ ಆರ್ಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅದರಲ್ಲಿ ಎಫರ್ಟ್ ಅಷ್ಟೇ ಹಿಡಿಸಿರುತ್ತೆ, ಅದಕ್ಕೆ ಅದು ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣೋದು. ಸೊ ಇದು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮತ್ತು ಎಷ್ಟು ದಿನ ಹಿಡಿಸುತ್ತೆ ನೋಡೋಣ. ಆ್ಯಂಡ್ ನಾನು ಕೂಡ ಇದಕ್ಕೆ ಅಂತಲೇ ಡೆಡಿಕೇಟ್ ಏನು ಮಾಡ್ತಾ ಇಲ್ಲ ನನ್ನ ಟೈಮನ್ನು. ಸ್ವಲ್ಪ ಬೇಜಾರಾದಾಗ, ಈಗ ಎಲ್ಲ ಕೆಲಸ ಮಾಡಿ ಬೇಜಾರಾಗಿರ್ತಲ್ವ, ಆವಾಗ ಕೂತ್ಕೊಂಡಿರ್ತೀನಲ್ಲ, ಆವಾಗ ಇದನ್ನು ನಾನು ಮಾಡೋದು. ಆ್ಯಕ್ಚುಲಿ ಇದಕ್ಕೆ ಲಿಪಾನ್ ಆರ್ಟ್ ಅಲ್ಲ, ಲಿಪಾನ್ ಆರ್ಟ್ ಅಂದರೆ ಅದು ಡಿಸೈನ್ ಬೇರೆ ಬರುತ್ತೆ. ಮಿರರಲ್ಲೇ ಮಾಡೋದಾದ್ರೂ ಅದು ಕ್ಲೇ ಯೂಸ್ ಮಾಡ್ಕೊಂಡು ಮಾಡೋದು. ನಾನು ನೋಡಿ ಲಿಪಾನ್ ಅಂತ ಹೇಳ್ತಾ ಇದ್ದೀನಿ, ಇದು ಮಿರರ್ ಮೊಸಾಕ್ ಆರ್ಟ್. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸಾರಿ, ನಾನು ಆವಾಗಲಿಂದ ಅದನ್ನು ಹೇಳ್ತಾ ಇದ್ದೆ. ನಾನು ಸ್ಟಾರ್ಟ್ ಮಾಡಿದ್ದು ಅದನ್ನೇ ಮಾಡೋಣ ಅಂತ ಥಿಂಕ್ ಮಾಡಿದ್ದೆಲ್ಲನೂ. ಆಮೇಲೆ
ಅದಕ್ಕಿಂತ ಮೊಸಾಕ್ ಆರ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸೇಮ್ ಮೆಥಡೇ, ಸೇಮ್ ಮಟೀರಿಯಲ್ಸು, ಬಟ್ ಒಂದೇ ಒಂದು ಚೇಂಜ್ ಆಗುತ್ತೆ. ಅದನ್ನು ಲಾಸ್ಟಲ್ಲಿ ನಾನು ತಿಳಿಸ್ತೀನಿ. ಲಿಪಾನ್ ಆರ್ಟಲ್ಲಿ ಮೊದಲು ಲಿಪಾನ್ದು ಮಾಡಿಬಿಟ್ಟು ಆಮೇಲೆ ಮಿರರ್ ಅಂಟಿಸ್ಬೇಕು. ಬಟ್ ಮೊಸಾಕ್ ಆರ್ಟಲ್ಲಿ ಮೊದಲು ಮಿರರ್ನ ಅಂಟಿಸ್ಬಿಟ್ಟು ಆಮೇಲೆ ಮೊಸಾಕ್ ಅದು ವಾಲ್ ಪುಟ್ಟಿಯಲ್ಲಿ ಮಾಡೋದು, ಅದರಲ್ಲಿ ಮಾಡಬೇಕು. ಸ್ವಲ್ಪ ಹೊತ್ತು ಇದು ಮಾಡಿದೆ, ಆಮೇಲೆ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತೆ ಸಂಜೆ ನಾನು ಮ್ಯಾಕ್ಸ್ಗೆ ಹೋಗಬೇಕು ಅಂತ ಹೇಳ್ತಿದ್ನಲ್ವ, ಅದಕ್ಕೆ ಹೋಗಿ ಬಂದುಬಿಡೋಣ. ಹೀಗೆ ಲೇಸಿನೆಸ್ ತೋರಿಸ್ತಾ ಇದ್ದರೆ ಸುಮ್ಮನೆ ಆಫರ್ ವೇಸ್ಟ್ ಆಗುತ್ತೆ ಅಂಥೇಳಿ 6 ಗಂಟೆಲೇನೋ ಮ್ಯಾಕ್ಸ್ಗೆ ಹೊರಟ್ವಿ. ಮಮ್ಮ ಮಮ್ಮ ನೋಡೋಣ ಚೆನ್ನಾಗಿದೆ ಬ್ಲ್ಯಾಕ್. ಇಲ್ಲೊಂದು ಇಷ್ಟ ಆಯಿತು. ಹ್ಯಾಸ್ ಮಜೆಂಟಾ. ಯು ಹ್ಯಾವ್ ಮಜೆಂಟಾ. ಹೌದಾ, ಹಳೇದಾಗ್ಬಿಟ್ಟಿಲ್ವಾ ಅದು? ಬಟ್ ಆಲ್ಮೋಸ್ಟ್ ಸೇಮೇ ಕಾಣುತ್ತಲ್ವಾ? ಮೈ ಸೆಲೆಕ್ಷನ್ಸ್ ನೋಡತ್ತೆ. See, even this is there. Mama. Oh, this is a frock. I thought it was pants. ಸ್ಕರ್ಟ್. Mama. ಈಗ ರಾಜೇಶ್ ಅವ್ರ ಸೆಕ್ಷನ್ಗೆ ಬಂದಿದ್ದೀವಿ. ನಂದು 2 ಚೂಸ್ ಆಗಿದೆ. ರಾಜೇಶ್ ಇಲ್ಲಿ ಯಾವ್ದು ಇಷ್ಟಪಡ್ತಾರೋ ಅದ್ರ ಮೇಲೆ ನಾನು ಟ್ರಯಲ್ ಮಾಡಿ ನೋಡ್ತೀನಿ. ಯಾಕೆ ಬಂದ ತಕ್ಷಣ ಇಲ್ಲ ಅಂತಿದ್ದೀರಾ? 1, 2 ಡ್ರೆಸ್ ಚೂಸ್ ಆಗಿದೆ. ಅದು ನಾನು ಟ್ರಯಲ್ ಮಾಡಿಲ್ಲ ಇನ್ನು. ರಾಜೇಶ್ಗೆ ಯಾವ್ದು ಇಷ್ಟ ಆಗುತ್ತಾ ನೋಡ್ತೀನಿ. ನನಗಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ, ಇದೆರಡೇ ಆಗಿದ್ದು. ಜೀನ್ಸ್ ನೋಡೋಣ ಅಂದ್ಕೊಂಡೆ, ಆದರೆ ಅದು ನನಗೆ ಯಾವುದು ಫಿಟ್ಟಿಂಗ್ ಸರಿ ಬರಲಿಲ್ಲ. ಅದು ಹೋದ ಸರಿ ಬಂದಾಗಲೇ ನೋಡಿದ್ದೆ, ಅದಕ್ಕೆ ಈ ಸರಿ ಟ್ರಯಲ್ ಮಾಡಿಲ್ಲ. ನನಗೆ ಮೇನ್ ಟಾರ್ಗೆಟ್ ಇರೋದು ರಾಜೇಶ್ ಅವರ ಬಟ್ಟೆ, ಜೀನ್ಸು. ಯಪ್ಪ, ಎಷ್ಟೊಂದು ಇಟ್ಕೊಂಡಿದ್ದೆ ಡೋರ್ ಹಿಂದೆ. ಏನು ಡೋರ್ ಹಿಂದೆ ಎಷ್ಟೊಂದು ಜೀನ್ಸ್ ಇಟ್ಕೊಂಡಿದ್ದೆ ಡ್ಯಾಡಾ. ಡೋರ್ ಹಿಂದೆ ಅದೆಲ್ಲ ಹಳೇದಾಗ್ಬಿಟ್ಟಿದ್ಯಂತೆ, ಕರೆ ಆಗ್ಬಿಟ್ಟಿದ್ಯಂತೆ. ಅದಕ್ಕೆ ಅಲ್ಲಿಟ್ಟಿರೋದು. ಅದಕ್ಕೆ ಯಾವುದಾದ್ರೂ ಜೀನ್ಸ್ ಇಷ್ಟ ಆದರೆ ಕೊಡು ಡ್ಯಾಡಾಗೆ, ಹಾಕ್ಕೊಂಡು ನೋಡಲಿ. ಡ್ಯಾಡಾ ಬೇಡ ಹೇಳ್ತು. ಕಾರ್ಗೋ ಆಫೀಸ್ಗೆ ಹಾಕೋಕ್ಕಾಗಲ್ಲ. ಸೊ ಇದೆ ಕ್ಯಾನ್ ವೇರ್ ಇದು. ಆಫೀಸ್ಗೆ ಹಾಕೋಕ್ಕಾಗಲ್ಲಮ್ಮ. ಈ ಸ್ಯಾರಿದು ಆ್ಯನಿವರ್ಸರಿ ಆಫರ್ ಅಂತ ಅವ್ರು ಬಿಟ್ಟಿದ್ದು, ಬೈ 2 ಆ್ಯಂಡ್ ಗೆಟ್ 1 ಫ್ರೀ ಅಂತ. ಅಂದರೆ 3 ತೊಗೊಂಡಾಗ 2ಕ್ಕೆ ಬಿಲ್ ಆಗುತ್ತೆ, 1 ಹಾಗೆ ಫ್ರೀ ಆಗಿ ಕೊಡ್ತಾರೆ. ಸೊ ರಾಜೇಶ್ ಅವರು 3 ಸೆಲೆಕ್ಟ್ ಮಾಡಿದ್ರು, ಬಟ್ ಫಿಟ್ಟಿಂಗ್ಸೇ ಪ್ರಾಬ್ಲಮ್ ಇತ್ತು. ರಾಜೇಶ್ಗೆ ಯಾವುದು ಫಿಟ್ಟಿಂಗ್ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಆಫರಲ್ಲಿ ಹೇಗಪ್ಪ ಅಂದರೆ, ಶಾಪಲ್ಲಿ ಏನೇ ಇದ್ರೂ ಯಾವುದೇ ಆದರೂ ತೊಗೊಳ್ಬೋದು. ಕೆಲವೊಂದು ಸಾರಿ ಬರೀ ಸೆಲೆಕ್ಟೆಡ್ ಐಟಮ್ ಅಂತ ಕೊಟ್ಟಿರ್ತಾರಲ್ವ, ಆ ಥರ ಇರಲಿಲ್ಲ. ನೀವು ಏನೇ ತೊಗೊಳ್ಳಿ, ಒಂದು ಚಪ್ಪಲ್ ತೊಗೊಳ್ಳಿ, ಒಂದು ಶೂ ತೊಗೊಳ್ಳಿ, ಒಂದು ಬಟ್ಟೆ ತೊಗೊಳ್ಳಿ, ನಿಮ್ಗೇನೂ ರೆಸ್ಟ್ರಿಕ್ಷನ್ ಇರಲಿಲ್ಲ. ಆ ಥರ ಕಂಡೀಷನ್ಸ್ ಏನೂ ಇರಲಿಲ್ಲ. ಚೆನ್ನಾಗಿತ್ತು ಆಫರು. ನನಗೆ 1 ಇಷ್ಟ ಆಯಿತು, ರಾಜೇಶ್ಗೆ 1 ಇಷ್ಟ ಆಯಿತು. ಅಂದರೆ ಎಲ್ಲ ಈಗ ನೋಡಿ, ಈ ಫ್ರಾಕು ನನಗೆ ಚೆನ್ನಾಗಿದೆ ಅನ್ನಿಸ್ತು, ಫಿಟ್ಟಿಂಗು ಚೆನ್ನಾಗಿತ್ತು. ರಾಜೇಶ್ಗೆ ಬರೀ 1 ಪ್ಯಾಂಟ್ ಇಷ್ಟ ಆಯಿತು. ಮತ್ತು ನಾನು ಒಂದು ಕಾರ್ಡ್ ಸೆಟ್ ನೋಡಿದೆ. ನನಗೆ ಕಾರ್ಡ್ ಸೆಟ್ ತೊಗೊಳ್ಬೇಕು ಅಂತ ಆಸೆ ಇತ್ತು, ಆದರೆ ಸೈಜೇ ಸಿಗಲಿಲ್ಲ. ಆಮೇಲೆ ಎಂಬ್ರಾಯ್ಡ್ರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬಟ್ ಎಂಬ್ರಾಯ್ಡ್ರಿ ಅದು ಕಾಣ್ತಾನೆ ಇರಲಿಲ್ಲ. ಪ್ಯಾಂಟ್ ಟೈಟ್ ಆಗಿತ್ತು, ಟಾಪು ಲೂಸ್ ಆಗಿತ್ತು. ಸೊ ಇದು ಕೂಡ ತೊಗೊಂಡಿಲ್ಲ. ಆಮೇಲೆ ಒಂದು ಫ್ರಾಕ್ ಇಷ್ಟ ಆಯಿತು. ಆ ಫ್ರಾಕು ನೋಡೋದಕ್ಕೆ ಕಲರ್ ತುಂಬ ಚೆನ್ನಾಗಿತ್ತು, ಫ್ಲೋ ಅದರದ್ದು ಚೆನ್ನಾಗಿತ್ತು. ಒಂಥರ ಸೀ-ಥ್ರೂ ಇತ್ತು. ಅಂದರೆ ನಾವು ಒಳಗಡೆ ಸಿಮ್ಮಿ ಹಾಕಿದ್ರೂ ಅದು ಕಾಣುತ್ತೆ, ಪ್ಯಾಂಟ್ ಹಾಕಿದ್ರೂ ಕಾಣುತ್ತೆ. ಆ ಥರದ್ದು ತೊಗೊಂಡು ಕಾನ್ಫಿಡೆನ್ಸೇ ಇಲ್ದಂಗೆ ಹೇಗೆ ಹಾಕೊಂಡು ಹೋಗೋದು? ಅಟ್ಲೀಸ್ಟ್ ಸ್ವಲ್ಪ ಲೈನಿಂಗ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನೋಡಿ, ಈ ಕಲರು ನನಗೆ ಇಷ್ಟ ಆಯಿತು, ಫ್ಲೋ ಇದರದ್ದು ಇಷ್ಟ ಆಯಿತು. ಬಟ್ ಏನು ಮಾಡ್ತೀರಾ, ಹೀಗೇ ಎಲ್ಲನೂ ಕ್ಯಾನ್ಸಲ್ ಆಯಿತು. ಇನ್ನು ತುಂಬ ಕಲೆಕ್ಷನ್ಸ್ ಅಂತ ಬಂದಿರಲಿಲ್ಲ. ಮೇ ಬಿ ಇದೆಲ್ಲ ಮುಗಿದ ಮೇಲೆ ನ್ಯೂ ಇಯರ್ಗೆ ಹೊಸ ಕಲೆಕ್ಷನ್ಸ್ ಬರ್ಬೋದೇನೋ, ಬಟ್ ಈಗ ಕಲೆಕ್ಷನ್ಸ್ ಕಡಿಮೆನೇ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಈ ಡ್ರೆಸ್ 1400 ಏನೋ ಇತ್ತು. ಬಟ್ ಅದೇ ಲೈನಿಂಗ್ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು, ತೊಗೊಳ್ಬೋದಿತ್ತು.
ಎನಿವೇಸ್ ರಾಜೇಶ್ ಏನು ತೊಗೊಂಡ್ರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಇದನ್ನು ಮುಗಿಸ್ಕೊಂಡು ಹೋಗ್ತಾ ಮನೆಗೆ ಚಳಿ ಇತ್ತಲ್ಲ ಅಂಥೇಳಿ ಸ್ವಲ್ಪ ಮಸಾಲೆ ಪುರಿ ಟೇಸ್ಟ್ ಮಾಡಿ ಮನೆಗೆ ಹೋಗಿ, ಹೇಗಿದ್ದರೂ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ಇಟ್ಟಿದ್ದೆ. ಸೊ ಚಪಾತಿ ಮಾಡಿಕೊಂಡು ಊಟ ಮಾಡಿ ಮಲಗಿದ್ವಿ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನಿಮಗೆ ಈ ಚಳಿಗೆ ಏನೆಲ್ಲ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಸ್ನೇಹಿತರೆ.